ಹಾಗೆಯೇ ಗೆದ್ದಿರುವಂತಹ ಸ್ಪರ್ಧೆಯ ಹೆಸರನ್ನು ಹೇಳಿ ಅವರ ಕೈಯಿಂದನೇ ಬಹುಮಾನ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಸರ್, ಪ್ಲೀಸ್. ಬದುಕಲ್ಲಿ ಮಾತೇ ಮುಖ್ಯ. ನಾವು ಸಮಾಜದಲ್ಲಿ ಸಂಬಂಧಗಳನ್ನು ಹೇಗೆ ಬೆಳೆಸ್ಕೋತೀವಿ ಅನ್ನೋದಕ್ಕೆ ಬುನಾದಿನೇ ಮಾತು. ಇಂಥ ಸ್ಪರ್ಧೆಗಳಲ್ಲಿ ಏನು ಮಾತಾಡಬೇಕು ಅನ್ನೋದು ಮುಖ್ಯ ಅಲ್ಲ, ಮನಸ್ಸಿನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಮುಖ್ಯ. ಈ ರೀತಿ ನಿಮ್ಮನ್ನೆಲ್ಲ ರಂಜಿಸಿರೋ ಭಾಷಣಕಾರರ ಒಬ್ಬರನ್ನ ನಾನು ಅನೌನ್ಸ್ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಮನ ಗೆದ್ದ, ನಿಮ್ಮೆಲ್ಲರನ್ನು ರಂಜಿಸಿದ ಆ ಹೆಸರು ಕುಮಾರಿ ಶ್ರಾವಣಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್. ಸುಬ್ಬು, ಮೇಡಮ್ ನೀವೇ ವಿನ್ನರು. ಅದಲ್ಲ ಸುಬ್ಬು, ಅಪ್ಪ ಮೊದಲನೇ ಸಲ ನನ್ನ ಹೆಸರು ಕೂಗಿರೋದು. ಅದು ಇಷ್ಟು ಜನರ ಮುಂದೆ ನನ್ನ ಹೆಸರು ಸುಬ್ಬು. ಮೇಡಮ್ ಈ ಖುಷಿನ ಆಮೇಲೆ ಹಂಚ್ಕೊಳ್ಳೋಣ, ಯಜಮಾನ್ರು ಕಾಯ್ತಿದ್ದಾರೆ, ಹೋಗಿ ಫಸ್ಟ್ ಹೋಗಿ ಮೇಡಮ್. Congratulations. ಅಮ್ಮ, ಈ ತರ ಎಲ್ಲ ಮಾತಾಡ್ಬೇಡ. ನನಗೆ ಗೊತ್ತು ನನ್ನಿಂದ ಬೇಜಾರಾಗಿದೆ ಅಂತ, ಆದ್ರೆ ನಾನು ಏನ್ ಮಾಡ್ಲಿ? ಗೊತ್ತಿಲ್ಲದೆ ವರ್ಧನ್ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡ್ಬಿಟ್ಟಿದೀನಿ. ನೀನ್ ಹೇಳ್ತಿರೋದ್ ನನ್ಗೆ ಅರ್ಥ ಆಗುತ್ತೆ ತಾಯಿ, ಆದ್ರೆ ಇದೆಲ್ಲ ನಡೆಯೋ ಮಾತಾ? ಶ್ರೀವಲ್ಲಿ ಇಷ್ಟಪಡ್ತಿರೋದಕ್ಕೇನೆ ಅವ್ರ ಅಪ್ಪ ಅಮ್ಮ ಇವತ್ತಿಗೂ ಎಷ್ಟು ಕೊಂಕು ಮಾತಾಡ್ತಾರೆ. ನೀನ್ ಇಷ್ಟಪಡ್ತಿರೋದೇನಾರು ಗೊತ್ತಾಗ್ಬಿಟ್ರೆ ಈ ಮನೇಲಿ ನಮ್ಮನ್ನ ಇರೋಕ್ ಬಿಡ್ತಾರೇನೆ? ಇರೋಕ್ ಬಿಡ್ತಾರ? ಶ್ರೀವಲ್ಲಿ ವಿಚಾರನೇ ಬೇರೆ ಕಣೆ, ಆದ್ರೆ ವರ್ಧನ್ ವಿಚಾರ ಬೇರೆ. ನಮ್ಮ ದುಡ್ಡಿದ್ದವರು ಬರೀ ದುಡ್ಡಿನ ಲೆಕ್ಕಾಚಾರನೇ ಆಗ್ತಿರ್ತಾರೆ. ಅವ್ರ ಸಂಬಂಧನ ನಾವು ಮಾಡಕ್ಕಾಗತ್ತಾನೆ? ಆದ್ರೆ ನೀನ್ ಇಷ್ಟಪಡ್ತಿರೋದು ನಿಜವಾಗ್ಲೂ ಉಳಿ ದ್ರಾಕ್ಷಿನೇ. ನೋಡು, ಫಲಿಸ್ತಿರೋ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ನೀನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರೋ ಮನೆಯವ್ರ ಮನ್ಸನ್ನ ನೋಯಿಸ್ಬೇಡಮ್ಮ, ನೋಯಿಸ್ಬೇಡ ಕಣೆ. ನಿಮ್ಮಣ್ಣ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ ಕಣೆ ನಿನ್ ಬಗ್ಗೆ. ಅವಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಆಫೀಸರ್ನಾಗ್ ಮಾಡ್ಬೇಕು ಅಂತ. ಅವನ ಆಸೆಗಳಿಗೆ, ಅವನ ಕನ್ಸುಗಳಿಗೆ ಕಲ್ಲಾಕ್ಬೇಡ ಕಣೆ, ಕಲ್ಲಾಕ್ಬೇಡ. ನನ್ನ ಕ್ಷಮಿಸ್ಬಿಡಮ್ಮ, ನನಗ್ ನನ್ ತಪ್ಪೇನು ಅಂತ ಅರ್ಥ ಆಗಿದೆ. ಅಣ್ಣನ ಆಸೆನ್ ಯಾವತ್ತೂ ಸುಳ್ಳು ಮಾಡಲ್ಲ. ಅಣ್ಣನ ಆಸೆನ ಈಡೇರಿಸ್ತೀನಿ. ನಾನು ಚೆನ್ನಾಗಿ ಓದ್ತೀನಿ, ನಾನು ಚೆನ್ನಾಗಿ ಓದ್ತೀನಮ್ಮ. ನಿಜವಾಗ್ಲೂ ಹೇಳ್ತಿದ್ಯಾ?
ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಅಳ್ಬೇಡ, ಸರಿಯಾಗಿ ಊಟ ಮಾಡಿ ಎಷ್ಟು ದಿನ ಆಯ್ತು. ಬಾ ಕೂತ್ಕೋ. ಈ ಏನಾರು ತಿನ್ನಲ್ಲ ಗಿನ್ನಲ್ಲ ಅನ್ಬೇಕು, ತಲೆ ಮೇಲೆ ಹೊಡಿತೀನಿ.